ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೀವು ಇದೇ ಮೊದಲ ಬಾರಿಗೆ ನನ್ನ ಉದ್ಯೋಗ ಚರಿತ್ರೆ ಎಂಬ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ. ಬನ್ನಿ ಫ್ರೆಂಡ್ಸ್. ಇವತ್ತೇನಪ್ಪ ಹೊಸ ಸುದ್ದಿ ತಂದಾನ ಅನ್ನಕತ್ತೀರೇನ್ರಿ ಫ್ರೆಂಡ್ಸ್? ಬನ್ನಿ, ಇವತ್ತೇನಿಲ್ರಿ, ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ತಂದೇನ್ರಿ ಫ್ರೆಂಡ್ಸ್. ಏನಂದರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಆಧಾರ್ ಅಪ್ಡೇಟ್ ಕಡ್ಡಾಯ ಮಾಡುವುದು ಕೊನೆಯ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ಏನಾದರೂ ಈ ಕೆಲಸ ಮಾಡದಿದ್ದರೆ ನಿಮ್ಮ ಆಧಾರ್ ಬಂದ್ ಗ್ಯಾರಂಟಿ ಆಗ್ತೈತೆ ಫ್ರೆಂಡ್ಸ್. ಯಾಕಂದ್ರೆ ಫ್ರೆಂಡ್ಸ್, ನಿಮ್ಮ ಈ ಆಧಾರ್ ಯಾಕೆ ಬಂದ್ ಆಗ್ತೈತೆ ಅಂದ್ರೆ ಫ್ರೆಂಡ್ಸ್, ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ನಾ ತಂದಿನಿ ಫ್ರೆಂಡ್ಸ್. ಇವತ್ತು ನಾ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಫ್ರೆಂಡ್ಸ್, ಭಾಳಷ್ಟು ಜನರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್, ಇದನ್ನು ಇನ್ನೂ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಫ್ರೆಂಡ್ಸ್. ಹೀಗೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕಿಂಗು ಕೂಡ ಜನರು ಹೀಗೆ ಲಿಂಕ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ತಿಳ್ಕೊಂಡು ಸುಮಾರು ಮಂದಿ ಏನು ಮಾಡ್ಯಾರ ಅಂದ್ರೆ ಫ್ರೆಂಡ್ಸ್, ದಂಡ ಸಹಿತವಾಗಿ 1,1500 ದಂಡದೊಂದಿಗೆ ಆಧಾರ್ ಮತ್ತು ಪ್ಯಾನನ್ನು ಜೋಡಣೆ ಮಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್, ಸರ್ಕಾರ ನಿಮಗೆ ಗಡುವು ಕೊಟ್ಟಿದೆ ಫ್ರೆಂಡ್ಸ್. ಇದೇ ಕೊನೆಯ ದಿನಾಂಕ ಏನು ಫ್ರೆಂಡ್ಸ್, ಕೊನೆಯ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ದಿನಾಂಕದೊಳಗೆ ನೀವು ಏನಾದರೂ ಹೋಗಿ ಅಪ್ಡೇಟ್ ಮಾಡಿಸಿದರೆ ನಿಮಗೆ ಒಳ್ಳೆಯದೆಂದು ನಾನು ಭಾವಿಸುತ್ತೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದ ಕುರಿತು ನಿಮಗೆ ಹೇಳೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಫ್ರೆಂಡ್ಸ್, ಆಧಾರನ್ನು ಅಪ್ಡೇಟ್ ಮಾಡೋದು ಕಡ್ಡಾಯ ಆಗೈತೆ ಫ್ರೆಂಡ್ಸ್. ಕಡ್ಡಾಯ ಆಧಾರ್ ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್. ಅದು ಯಾರು ಮಾಡಬೇಕು, ಈ ಆಧಾರನ್ನು ಯಾರು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಬೇಕು, ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸಲು ಯಾರು ಅರ್ಹರು, ಯಾರು ಅರ್ಹರಲ್ಲ, ಯಾವ ಕಾರಣಕ್ಕೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಲು ಬಯಸ್ತೇನೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಕೆಲಸವನ್ನು ನೀವು ಮಾಡೋದಿದ್ದರೆ ಏನಾಗ್ತದೆ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಗ್ಯಾರಂಟಿ ಬಂದ್ ಆಗ್ತದೆ ಫ್ರೆಂಡ್ಸ್. ಮುಂದೆ ನೀವು ದಂಡ ಸಹಿತವಾಗಿ ನೀವು ಆಧಾರನ್ನು ಮತ್ತೊಂದು ಹೊಸದಾಗಿ ಆಧಾರ್ ನಂಬರನ್ನು ಪಡೆಯಬೇಕಾಗ್ತದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಆಧಾರನ್ನು 2019ಕ್ಕಿಂತ ಮುಂಚೆ ಯಾರು ಮಾಡಿಸಿದ್ದಾರೆ ಫ್ರೆಂಡ್ಸ್, ಅವರು ಮಾತ್ರ ಈ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲು ಅರ್ಹರು ಫ್ರೆಂಡ್ಸ್. ಯಾರು ಅರ್ಹರಲ್ಲ ಅಂದರೆ ಫ್ರೆಂಡ್ಸ್, 2019 ನಂತರ ಅಥವಾ 18 ನಂತರ ಯಾರು ಆಧಾರ್ ಕಾರ್ಡನ್ನು ಮಾಡಿಸಿದ್ದಾರೆ ಫ್ರೆಂಡ್ಸ್, ಅವರು ಅರ್ಹರಲ್ಲ ಫ್ರೆಂಡ್ಸ್. 2019ಕ್ಕಿಂತ ಮುಂಚೆ ಮಾಡಿಸಿದವರು ಮಾತ್ರ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ ಫ್ರೆಂಡ್ಸ್. ಮತ್ತು ಇನ್ನೊಂದಾಗಿ ಫ್ರೆಂಡ್ಸ್, ಈಗ ನೀವು ಆಧಾರ್ ಕಾರ್ಡ್ ಮಾಡಿಸಿದಾಗ ಯಾರು 18 ವರ್ಷಕ್ಕಿಂತ ಕೆಳಗಿದ್ದರು ಫ್ರೆಂಡ್ಸ್, ಅವರು 18 ವರ್ಷ ಮೇಲ್ಪಟ್ಟಿದ್ದರೆ ಅವರು ಕೂಡ ಆಧಾರನ್ನು ಅಪ್ಡೇಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್, ನಿಮ್ಮ ಫಿಂಗರು ಮತ್ತು ನಿಮ್ಮ ಫೋಟೋ ಚೈಲ್ಡ್ಹುಡ್ ಇರ್ತದೆ ಫ್ರೆಂಡ್ಸ್. ಅದು ಚೈಲ್ಡ್ಹುಡ್ ಇದ್ದ ಕಾರಣ ನೀವು ಇಲ್ಲಿ 18 ಏಜ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಮತದಾನದ ಹಕ್ಕನ್ನು, ನಮ್ಮ ಭಾರತದ ಪೌರತ್ವವನ್ನು ಹೊಂದಿರ್ತೀರಿ ಫ್ರೆಂಡ್ಸ್. ಆದ ಕಾರಣ ನೀವು ಮತ್ತೊಮ್ಮೆ ಅಪ್ಡೇಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಅಪ್ಡೇಟ್ ಮಾಡಿಸಿ ಫ್ರೆಂಡ್ಸ್. ಇವರು ಯಾರು ಅರ್ಹರು, ಯಾರು ಅರ್ಹರಲ್ಲ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಫ್ರೆಂಡ್ಸ್. ನೀವು ಏನಾದರೂ ಇನ್ನೊಂದು ಏನು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇದು ಲಾಸ್ಟ್ ಡೇಟ್ ಎಷ್ಟಿದೆ, ಯಾವಾಗಿದೆ ಅನ್ನೋದನ್ನು ಹೇಳಿಲ್ಲ ಫ್ರೆಂಡ್ಸ್. ಹೇಳೋದು ಏನಂದರೆ ಫ್ರೆಂಡ್ಸ್, ಕೊನೆಯದಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಡಿಸೆಂಬರ್ 31, 2023 ಈ ಆಧಾರ್ ಅಪ್ಡೇಟ್ಗೆ ಕೊನೆಯ ದಿನಾಂಕ ಎಂದು ಅನೌನ್ಸ್ ಮಾಡಿದ್ರು ಫ್ರೆಂಡ್ಸ್. ಆದ ಕಾರಣ ಜನರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ 31 ಮಾರ್ಚ್ 2024 ಈ ಕೊನೆಯ ದಿನಾಂಕವನ್ನು, ಈ ಆಧಾರ್ ಅಪ್ಡೇಟ್ ಮಾಡುವ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ ಫ್ರೆಂಡ್ಸ್. ಆದಷ್ಟು ಮಾರ್ಚ್ 31, 2024 ನಿಮ್ಮ ಆಧಾರನ್ನು ಅಪ್ಡೇಟ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ನೋಡೋದ್ರ ಮೂಲಕ ಹಾಗೆ ಸುಮ್ಮನೆ ಕುಂದಿರಬೇಡಿ ಫ್ರೆಂಡ್ಸ್. ನೀವು ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಲಿಕ್ಕಂದ್ರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಅವರಿಗೆ ತಿಳ್ಸೋಕೆ ನೀವು ಇಷ್ಟಪಡ್ತಿದ್ರೆ ನೀವು ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ಸ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ವಿಶೇಷ ಅನಿಸಿದರೆ, ನಿಮಗೇನಾದರೂ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.